ಸಾವು ಖಚಿತವೆಂಬುದು ಎಲ್ಲರಿಗೂ ತಿಳಿದಿದೆ. ಅದು ಮನುಷ್ಯರೇ ಆಗ್ಲಿ ಅಥವಾ ಮಾನವನ ಅವತಾರದಲ್ಲಿ ಬಂದಂತಹ ದೇವಾನುದೇವತೆಗಳೇ ಆಗ್ಲಿ, ಭೂಮಿಯ ಮೇಲೆ ಧರ್ಮ ರಕ್ಷಣೆಗಾಗಿ ಧರ್ಮವನ್ನ ಪುನಃಸ್ಥಾಪಿಸಲು ಈಗಾಗಲೇ ಮಹಾವಿಷ್ಣು 9 ಬಾರಿ ಭೂಮಿಯ ಮೇಲೆ ಅವತರಿಸಿದ್ದಾರೆ. ಭೂಮಿಯ ಮೇಲೆ ಹುಟ್ಟಿದ ದೇವರುಗಳು ಕೂಡ ಅವತಾರಗಳನ್ನ ಮುಗಿಸ್ಬೇಕು ಅಂತ ಹೇಳಿದ್ರೆ ಸಾವಿಗೀಡಾಗ್ಲೇಬೇಕು. ದೇವರಿಗೆ ಸಾವಿಲ್ಲವಾದ್ರೂ ಮನುಷ್ಯನ ಅವತಾರ ತಾಳಿದ್ಮೇಲೆ ಮನುಷ್ಯರಂತೆಯೇ ಕೊನೆಗಾಣ್ಬೇಕಷ್ಟೇ. ಹಾಗೆ ರಾಮ ಹೇಗೆ ಅಂತ್ಯ ಕಂಡ ಎಂಬುದು ಬಹಳಷ್ಟು ಜನರಿಗೆ ಇದುವರೆಗೂ ಗೊತ್ತಿಲ್ಲ. ಹಾಗಾದ್ರೆ ತ್ರೇತಾಯುಗದಲ್ಲಿ ವಿಷ್ಣು ಅವತಾರವಾಗಿ ಭೂಮಿಗೆ ಬಂದಂತಹ ಶ್ರೀರಾಮನ ಅಂತ್ಯ ಹೇಗಾಯ್ತು? ಲಕ್ಷ್ಮಣನ ಅವತಾರದಲ್ಲಿ ಬಂದಂತಹ ಆದಿಶೇಷ ರಾಮನಿಗಿಂತ ಮೊದಲು ಭೂಮಿಯನ್ನ ತೊರೆದಿದ್ದು ಯಾಕೆ ಎನ್ನುವ ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಅಯೋಧ್ಯೆಯ ರಾಜ ದಶರಥನ ಹಿರಿಯ ಮಗನಾಗಿ ಜನಿಸಿದ ರಾಮನನ್ನ ಹಿಂದೂ ಧರ್ಮದಲ್ಲಿ ಮರ್ಯಾದಾ ಪುರುಷೋತ್ತಮ ಅಂತಾನೆ ಕರೀತಾರೆ. ಶ್ರೀರಾಮ ವಿಷ್ಣುವಿನ ಅವತಾರ. ರಾವಣ ಸಂಹಾರಕ್ಕಾಗಿ ವಿಷ್ಣು ಭೂಮಿಗೆ ಬಂದಾಗ ಆದಿಶೇಷನು ಲಕ್ಷ್ಮಣನ ಅವತಾರದಲ್ಲಿ ಜನ್ಮವನ್ನೆತ್ತಿ ರಾಮನ ಸಹೋದರನಾಗಿ ಭೂಮಿಯ ಮೇಲೆ ಅವತರಿಸ್ತಾನೆ. ರಾವಣನ ಸಂಹಾರದ ಬಳಿಕ ಅಯೋಧ್ಯೆಗೆ ಮರಳಿದ ಶ್ರೀರಾಮನು 11,000 ವರ್ಷಗಳ ಕಾಲ ರಾಜ್ಯವನ್ನ ಆಳ್ತಾನೆ. 11,000 ವರ್ಷಗಳ ನಂತರ ಒಂದಿನ ಋಷಿಮುನಿಯೊಬ್ರು ರಾಮನನ್ನ ಭೇಟಿ ಆಗ್ಬೇಕು ಅಂತ ರಾಮನ ಅರಮನೆಗೆ ಬರ್ತಾರೆ. ರಾಮನಿಗೆ ಆ ಋಷಿಮುನಿಯು ನಾವು ಮಾತನಾಡ್ಬೇಕಾದ್ರೆ ಯಾರು ಒಳಗ್ ಬರಬಾರ್ದು, ನಾವು ಏಕಾಂತದಲ್ಲಿ ಮಾತನಾಡ್ಬೇಕು ಅಂತ ಹೇಳಿದಾಗ ಶ್ರೀರಾಮ ಲಕ್ಷ್ಮಣನಿಗೆ ಕೋಣೆಯ ಬಾಗಿಲನ್ನ ಕಾಯೋದಕ್ಕೆ ಸೂಚಿಸ್ತಾನೆ. ಆಜ್ಞೆಯನ್ನ ಮೀರಿ ಯಾರಾದ್ರೂ ಪ್ರವೇಶಿಸೋದಕ್ಕೆ ಯತ್ನಿಸಿದ್ರೆ ಅವರಿಗೆ ಮರಣ ದಂಡನೆಯನ್ನ ನೀಡ್ತೀನಿ ಅಂತ ಕೂಡ ಎಚ್ಚರಿಸ್ತಾನೆ. ಅಣ್ಣನ ಆಜ್ಞೆಯಂತೆ ಲಕ್ಷ್ಮಣ ಕೋಣೆ ಮುಂದೆ ನಿಂತು ಕಾವಲು ಕಾಯ್ತಾ ಇರ್ತಾನೆ. ರಾಮಾಯಣದ ಕೆಲವು ಆವೃತ್ತಿಗಳ ಪ್ರಕಾರ ಈ ಋಷಿಮುನಿ ಬೇರ್ಯಾರೂ ಅಲ್ಲ, ವಿಷ್ಣು ಲೋಕದಿಂದ ಬಂದಂತಹ ಕಾಲದೇವ. ರಾಮನೊಂದಿಗೆ ಮಾತನಾಡಿದ ಕಾಲದೇವ, ಭೂಮಿಯ ಮೇಲೆ ನಿಮ್ಮ ಸಮಯ ಮುಗ್ದಿದೆ, ನೀವಿನ್ನು ವೈಕುಂಠಕ್ಕೆ ಪ್ರಸ್ತಾವಿಸುವ ಸಮಯ ಬಂದಿದೆ ಅಂತ ಮಾತನಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಹೊರಗೆ ರಾಮನನ್ನ ಭೇಟಿ ಆಗ್ಬೇಕು ಅಂತ ಬಂದಿದ್ದ ದುರ್ವಾಸ ಮುನಿಯನ್ನ ಲಕ್ಷ್ಮಣ ಒಳಗೆ ಹೋಗದಂತೆ ತಡಿತಾನೆ. ಇದರಿಂದ ಕೋಪಗೊಂಡ ಕೋಪಿಷ್ಟ ದುರ್ವಾಸ ಮುನಿ ಒಳಗೆ ಹೋಗಲು ಬಿಡ್ಲಿಲ್ವಂತ ಹೇಳಿದ್ರೆ ನಾನು ರಘುವಂಶದ ಮೇಲೆ, ಅಯೋಧ್ಯೆಯ ಮೇಲೆ ಮತ್ತು ಅಲ್ಲಿನ ನಿವಾಸಿಗಳ ಮೇಲೆ ಭೀಕರ ಶಾಪವನ್ನ ಹಾಕ್ವೆ ಅಂತ ಹೆದರಿಸ್ತಾನೆ. ಒಂದ್ ಕಡೆ ಅಣ್ಣನ ಆಜ್ಞೆ, ಮತ್ತೊಂದು ಕಡೆ ದುರ್ವಾಸ ಮುನಿಯ ಶಾಪದ ಬೆದರಿಕೆ. ಏನ್ ಮಾಡೋದು ಅಂತ ಯೋಚಿಸಿ ಅಣ್ಣ ದುರ್ವಾಸ ಮುನಿಯ ಶಾಪಕ್ಕೆ ತುತ್ತಾಗೋದು ಬೇಡ ಅಂದ್ಕೊಂಡು ಲಕ್ಷ್ಮಣ ತಾನೇ ಕೊಠಡಿಯ ಒಳಗೆ ಹೋಗಿ ದುರ್ವಾಸ ಮುನಿ ಬಂದಿರೋ ವಿಚಾರವನ್ನ ರಾಮನಿಗೆ ಹೇಳ್ತಾನೆ. ರಾಮನ ಆಜ್ಞೆಯನ್ನ ಮೀರಿದ ಲಕ್ಷ್ಮಣನಿಗೆ ಮರಣ ದಂಡನೆ ನೀಡದೆ ಊರಿನಿಂದ ಬಹಿಷ್ಕಾರ ಮಾಡ್ತಾನೆ ರಾಮ. ಅಣ್ಣ ಶ್ರೀರಾಮನನ್ನ ಬಿಟ್ಟು ಒಂದು ಕ್ಷಣವೂ ಇರದ ಲಕ್ಷ್ಮಣ ಈ ಭೂಮಿಯನ್ನೇ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡ್ತಾನೆ. ಸರಿಯೂ ನದಿ ಹತ್ರ ಹೋಗಿ ನೀರಿನಲ್ಲಿ ಕಾಲಿಟ್ಟ ಕೂಡಲೇ ಲಕ್ಷ್ಮಣ ಆದಿಶೇಷನ ವೇಷ ಧರಿಸಿ ವಿಷ್ಣು ಲೋಕಕ್ಕೆ ಹೊರಟೋಗ್ತಾನೆ. ಹೇಗೆ ರಾಮನನ್ನ ಬಿಟ್ಟು ಲಕ್ಷ್ಮಣ ಇರೋದಿಲ್ವೋ, ರಾಮನು ಸಹ ಲಕ್ಷ್ಮಣನನ್ನ ಬಿಟ್ಟು ಇರ್ತಾ ಇರ್ಲಿಲ್ಲ. ತಮ್ಮನನ್ನ ದೂರ ಮಾಡ್ಕೊಂಡು ಬದುಕೋದು ಸರಿಯಲ್ಲ ಅಂದ್ಕೊಂಡು ತಾವು ಕೂಡ ಭೂಮಿಯನ್ನ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾರೆ. ತಮ್ಮನಿಲ್ಲದೆ ದುಃಖದಲ್ಲಿದ್ದ ರಾಮ ಒಂದಿನ ರಾಜ್ಯ ಸಿಂಹಾಸನದ ಜವಾಬ್ದಾರಿಯನ್ನ ತನ್ನ ಮತ್ತು ತನ್ನ ಸಹೋದರರ ಮಕ್ಕಳಿಗೆ ನೀಡಿ ಶ್ರೀರಾಮನು ಸಹ ಸರಿಯೂ ನದಿ ಬಳಿ ಹೋಗಿ ನದಿಯಲ್ಲಿ ಮುಳುಗಿ ಮಾಯವಾದ್ರು. ನಂತರ ಅದೇ ಸ್ಥಳದಲ್ಲಿ ವಿಷ್ಣುವು ಅನಂತ ಶಿಶುನ ಮೇಲೆ ಮಲಗಿರುವ ರೂಪದಲ್ಲಿ ಕಾಣಿಸಿಕೊಂಡು ಭಕ್ತರೆಲ್ಲರಿಗೂ ಆಶೀರ್ವಾದ ಮಾಡ್ತಾನೆ. ಹೀಗೆ ಶ್ರೀರಾಮ ಭೂಮಿಯ ಮೇಲಿನ ತನ್ನ ಜೀವನವನ್ನ ಮುಗಿಸಿ ಮಾನವ ರೂಪವನ್ನ ತ್ಯಜಿಸಿ ತನ್ನ ನೈಜ ವಿಷ್ಣು ರೂಪ ತಾಳಿದ್ರು ಅಂತ ಪುರಾಣಗಳು ಹೇಳುತ್ತೆ. ನೋಡಿದ್ರಲ್ಲ ವಿಷ್ಣುವಿನ ಶ್ರೀರಾಮನ ಅವತಾರದ ಕೊನೆಯ ಕ್ಷಣ ಭೂಮಿಯ ಮೇಲೆ ಹೇಗಿತ್ತು ಅಂತ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗೆ ನಮ್ಮ ಚಾನೆಲ್ ವಿಸ್ಮಯ ಕ್ರಾಂತಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.